बेळगाव येथील विजयनगर परिसरातील रहिवाशांची खासगी फायनान्समध्ये ठेवलेली ठेव रक्कम परत न दिल्याप्रकरणी संबंधितांवर कायदेशीर कारवाई करण्यात यावी अशी मागणी करत फसवणूक झालेल्या ठेवीदारांनी मंगळवारी शहर पोलीस आयुक्तांकडे निवेदन सादर केले. दिलीप खाचू नाईक, दर्शन दिलीप नाईक, गीता दिलीप नाईक आणि प्रांजल दर्शन नाईक यांनी एकत्र येऊन सार्वजनिक सुमारे 3 कोटी रुपयांचा फंड गैरवापर करत विजयनगर परिसरातील नागरिकांची फसवणूक केल्याचा आरोप ठेवीदारांनी केलाय. आम्हाला जरा त्रास द्यायला आज देतो उद्या देतो करून 1 वर्ष आम्ही त्यांची वाट बघितलो. एवढे दिवस चांगलं करून हे करायचं म्हणून आता बघितलं तर ते तिकडे नाही आहे. त्यांची बायको म्हणजे दिलीप नाईकची बायको तिकडे राहते आणि पाहिजे तशी आम्हाला बोलते. आम्ही माणुसकी ह्याच्याने एक त्यांच्यासाठी तर त्यांनी हे केलं आणि आता आम्हाला पाहिजे तसं शिव्या करतात. किती वर्ष झाले तुम्ही भरलेला, किती पैसे भरले आणि किती रिटर्न्स देत होते? आणि महिन्याला 7,000 भरत होती. आता ते म्हणजे ते दोघे पण फोन उचले ना आणि किती बाकी आहे? एक लाख महिन्याला 7,000 भरत होते म्हणजे 1 लाख पर्यंत आहे. असे किती? त्यातनं सगळ्या थोड्या लोकांची FD आहे, थोड्या लोकांचं 2.5 करोड 3.5 कोटी FD माझी नाही तर बाकीची 15 वगैरे वर्षाला. मग आम्ही काय केलं नाही. गेल्या 1 वर्षांपासून संबंधित व्यक्ती नियमाप्रमाणे सार्वजनिकांची रक्कम परत न देता लोकांना त्रास देत आहे. पैसे मागितल्यास एकमेकांवर आरोप करत वेळ काढूपणा केला जात आहे. दूरध्वनीवर संपर्क साधण्याचा प्रयत्न केला असता फोन उचलत नाहीत. घरी गेल्यास शिवीगाळ केली जाते. तसेच जीवे मारण्याच्या धमक्या दिल्या जात असल्याचा आरोप फसवणूक झालेल्या महिलांनी केला आहे. ಶ್ರೀ ಗಣೇಶ್ ವಾರ್ಷಿಕ ಫಂಡ್ ಶ್ರೀ ಗಣೇಶ್ ವಾರ್ಷಿಕ ಫಂಡ್ ಇವತ್ತು ಕ್ಯಾಂಪ್ ಪೊಲೀಸ್ ಠಾಣೆಯ ಕೆಲವು ರಹಿವಾಸಿಗಳು ಇಲ್ಲಿ ನಮ್ಮ CP ಕಚೇರಿಯಲ್ಲಿ ಬಂದು ದೂರು ನೀಡಿದ್ದಾರೆ. ಅದರ ಕಂಟೆಂಟ್ ಏನಿದೆ ಅಂದರೆ ಒಂದು ಶ್ರೀ ಗಣೇಶ್ ಮಾಸಿಕ್ ವಾರ್ಷಿಕ ಫಂಡ್ ಇದೆ. ಅವರು ವಾರ್ಷಿಕ 10% ಇಂಟ್ರೆಸ್ಟ್ ಕೊಡ್ತಾರೆ ಮತ್ತು FD ಮಾಡಿದರೆ ಅದಕ್ಕೆ 25% ಇಂಟ್ರೆಸ್ಟ್ ರೇಟ್ ಕೊಡ್ತಾರೆ ಅಂತ ಹೇಳ್ಕೊಂಡು ಸಾಕಷ್ಟು ಜನರಿಂದ ದುಡ್ಡು ತಗೊಂಡಿದ್ದಾರೆ ಮತ್ತು ಈಗ ದುಡ್ಡು ವಾಪಸ್ ಕೊಡೋದು ಟೈಮ್ನಲ್ಲಿ ಅವರು ಓಡೋಗಿದ್ದಾರೆ ಅಂತ ದೂರು ಕೊಟ್ಟಿದ್ದಾರೆ. ಇವತ್ತು ಒಂದು FIR ಅವರ ಮೇಲೆ ಆರೋಪಿಗಳ ಮೇಲೆ ದಾಖಲೆ ಮಾಡಲಾಗ್ತಾ ಇದೆ ಮತ್ತು ಇದರದ್ದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಥರ ನಾವು ಇದನ್ನು ತಗೊಂಡು ಒಂದು ACP ಕ್ರೈಮ್ ಅವರಿಗೆ ನಾವು ತನಿಖೆಯನ್ನು ನೀಡ್ತಾ ಇದ್ದೀವಿ. ನಂದು ಸಾರ್ವಜನಿಕರಿಗೆ ರಿಕ್ವೆಸ್ಟ್ ಇದೆ, ಸೋಷಿಯಲ್ ಮೀಡಿಯಾ ಇರಲಿ ಅಥವಾ ಇದು ಫಿಸಿಕಲ್ ವರ್ಡ್ ಇರಲಿ, ತುಂಬ ಅಟ್ರಾಕ್ಟಿವ್ ಇಂಟ್ರೆಸ್ಟ್ ರೇಟ್, ತುಂಬ ಅಟ್ರಾಕ್ಟಿವ್ ಇದು ಇದ್ದರೆ ದಯವಿಟ್ಟು ಒಂದು ಸಲ ವೆರಿಫಿಕೇಷನ್ ಮಾಡಿ. ನಮಗೆ ತೊಂದರೆ ಇಲ್ಲ, ನೀವು ಪೊಲೀಸ್ ಸ್ಟೇಷನ್ಗೆ ಬಂದು ನಮಗೆ ರಿಕ್ವೆಸ್ಟ್ ಮಾಡಿ, ಸರ್ ಇದು ವೆರಿಫೈ ಮಾಡ್ಕೊಂಡು ನಮಗೆ ಹೇಳಿ, ನಾವು ಅದು ಮಾಡ್ತೀವಿ ನಿಮಗೋಸ್ಕರ. ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ನಲ್ಲಿ ಹ್ಯಾಂಡಲ್ನಲ್ಲಿ ಬರುತ್ತೆ, 250 ರೂಪಾಯಿಗೆ 5 kg ಬಾಸ್ಮತಿ, ಈ ಲಿಂಕ್ ಡೌನ್ಲೋಡ್ ಮಾಡಿ. ದಯವಿಟ್ಟು ಈ ಥರ ಯಾವುದೇ ತುಂಬ ಒಳ್ಳೆಯದು ಅನ್ನಿಸ್ತಾ ಇದೆ ಅದರ ಮೇಲೆ ನೀವು ಡೌಟ್ ಪಡಿಬೇಕು. ಈಗಾಗಲೇ ಡಿಜಿಟಲ್ ಅರೆಸ್ಟು ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಕೇಸಸ್ ಆಗ್ತಾಯಿದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮೂರು ವಿಚಾರದಲ್ಲಿ ಮ್ಯಾಕ್ಸಿಮಮ್ ಟ್ರ್ಯಾಪಿಂಗ್ ಆಗುತ್ತೆ. ಒಂದು ಲೋಭ್, ಗ್ರೀಡ್. ಇದು ತುಂಬ ಚೀಪ್ನಲ್ಲಿ ಇದೆ, ಇದು ಇದೆ, ಈ ಕ್ಲಿಕ್ ಮಾಡಿ. ದಯವಿಟ್ಟು ಸ್ಟ್ಯಾಂಡರ್ಡ್ ಲಿಂಕ್ಸ್ ಎಷ್ಟು ಇರುತ್ತೆ ಅದಕ್ಕೆ ಮಾತ್ರ ನೀವು ಕ್ಲಿಕ್ ಮಾಡಬೇಕು. ನಿಮಗೆ ಶೇರ್ ಮಾರ್ಕೆಟ್ನಲ್ಲಿ 200% ಪ್ರಾಫಿಟ್ ಆಗುತ್ತೆ, 300% ಪ್ರಾಫಿಟ್ ಆಗುತ್ತೆ. ಈ ಎಲ್ಲ ಎಲ್ಲಿ ತುಂಬ ಒಳ್ಳೆ ಅನ್ನಿಸ್ತಾ ಇದೆ ಅದು ಸ್ವಲ್ಪ ನೀವು ಡೌಟ್ ಪಡಿಬೇಕು. ಸೊ ಕೆಲವು ಸೈಬರ್ ಕ್ರೈಮ್ ಗ್ರೀಡ್ ಬೇಸ್ಡ್ ಆಗ್ತಾಯಿದೆ ನಮ್ಮ ಜಿಲ್ಲೆಯಲ್ಲಿ. ಸೆಕೆಂಡ್ ಇದೆ ಫಿಯರ್ ಬೇಸ್ಡ್ ಅಂದರೆ ನಿಮ್ಮ ಪಾರ್ಸಲ್ ಬಂದಿದೆ, ಪಾರ್ಸಲ್ನಲ್ಲಿ ನಾರ್ಕೋಟಿಕ್ಸ್ ಇದೆ, ನಿಮಗೆ ನಾವು ಡಿಜಿಟಲ್ ಅರೆಸ್ಟ್ ಮಾಡ್ತಾಯಿದ್ವಿ. ದಯವಿಟ್ಟು ಎಲ್ಲ ಸಾರ್ವಜನಿಕರು ಅರ್ಥ ಮಾಡ್ಕೊಳ್ಳಿ, ಡಿಜಿಟಲ್ ಅರೆಸ್ಟ್ ಅಂತ ಯಾವುದೇ ಕಾನೂನಿನಲ್ಲಿ ಪ್ರೊವಿಷನೇ ಇಲ್ಲ. ನಿಮಗೆ ಬೈ ಚಾನ್ಸ್ ಯಾರು ಹೇಳಿದರೆ ಹೌದು ಸ್ವಾಮಿ ಒಂದು ನಿಮಿಷ ಕಾಯಿರಿ ಅಂತ ನಿಮ್ಮ ಮನೆಯವರಿಗೆ ಯಾರಿಗೆ ನಿಮ್ಮ ಪಕ್ಕದ ಪೊಲೀಸ್ ಸ್ಟೇಷನ್ಗೆ ಕಳಿಸ್ಕೊಡಿ, ನಾವು ನಿಮಗೆ ಅದ್ರ ಬಗ್ಗೆ ಕ್ಲಾರಿಫಿಕೇಷನ್ ಇಮಿಡಿಯೇಟ್ಲಿ ಕೊಡ್ತೀವಿ. ಆ ಭಯ ಪಡ್ಕೋಬಾರ್ದು. ಅವರು ಎಷ್ಟು ಕ್ರಿಮಿನಲ್ ಮೈಂಡ್ ಆಗಿಬಿಟ್ಟಿದ್ದಾರೆ ಅಂದರೆ ಅವರು ನಿಮಗೆ ಹೇಳ್ತಾರೆ ಅಕ್ಕಪಕ್ಕದಲ್ಲಿ ಪೊಲೀಸ್ ಸ್ಟೇಷನ್ ಇಲ್ಲಿ ಹೋಗಬೇಡಿ, ಇಲ್ಲಾಂದರೆ ನಿಮಗೆ ನಾವು ಬಿಡಲ್ಲ ಅಂತ ಆ ಥರ ನಿಮ್ಮ ಮನಸ್ಸಿನಲ್ಲಿ ಗಾಬರಿ ಮಾಡ್ತಾರೆ. ಮೂರನೇದು ಲಸ್ಟ್ ಬೇಸ್ಡ್ ಇದೆ. ಯಾರೋ ಹುಡುಗಿರಿ ಒಂದು ಫೋಟೋ ಹಾಕ್ತಾರೆ, ನನ್ನ ಫ್ರೆಂಡ್ ಆಗಿ ನಿಮ್ಮದು ಪ್ರೈವೇಟ್ ಫೋಟೋಗ್ರಾಫ್ ಶೇರ್ ಮಾಡಿ, ನಿಮ್ಮದು ವಿಡಿಯೋ ಚಾಟ್ ಮಾಡ್ತೀನಿ ನಿಮ್ಮ ಜೊತೆಗೆ ಅಂತ ಹೇಳ್ಕೊಂಡು ಆ ಸ್ಕ್ರೀನ್ಶಾಟ್ ತಗೋತಾರೆ. ಆ್ಯಂಡ್ ಆ ಪ್ರೈವೇಟ್ ಮೂಮೆಂಟ್ದು ನಿಮ್ಮದು ಆ ಸ್ಕ್ರೀನ್ಶಾಟ್ ಜೊತೆ ಇಟ್ಕೊಂಡು ನಿಮಗೆ ಬ್ಲ್ಯಾಕ್ ಮೇಲ್ ಮಾಡೋದು ಸಾಧ್ಯತೆ ಇರುತ್ತೆ. ಪೂರ್ತಿ ದೇಶದಲ್ಲಿ
ಈ ಸೈಬರ್ ಫ್ರಾಡ್ ಪ್ರತಿ ವರ್ಷ ಬೆಳೀತಾನೇ ಇದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೋದ ವರ್ಷ 2,900 crore ರೂಪಾಯಿದು ಸೈಬರ್ ಫ್ರಾಡ್ ಆಗಿದೆ. ದಯವಿಟ್ಟು ಈ ಮೂರು ಡೇಂಜರ್ಸಿಂದ ನೀವು ಸ್ವಂತಕ್ಕೆ ಕಾಪಾಡಬೇಕು. ಯಾವುದೇ ಟೈಮ್ ಇರಲಿ ನಿಮಗೆ ಡೌಟ್ ಬಂತು ಅಂದರೆ ನಮ್ಮದು 112ಗೆ ಕರೆ ಮಾಡಿ, ಇಲ್ಲಾಂದರೆ ನಮ್ಮ ಬೆಳಗಾವಿ ನಗರ ಪೊಲೀಸ್ದು ಸೈಬರ್ ಪೊಲೀಸ್ ಸ್ಟೇಷನ್ಗೆ ಕರೆ ಮಾಡಿ. ನಾವು ತಕ್ಷಣವೇ ನಿಮಗೆ ರೆಸ್ಪಾನ್ಸ್ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಈ ಸೈಬರ್ ಕ್ರೈಮ್ಗೆ ವಿಕ್ಟಿಮ್ ಆಗಬೇಡಿ. ಧನ್ಯವಾದಗಳು. ಎಷ್ಟು ಅಮೌಂಟ್ ಏನೋ ಫ್ರಾಡ್ ಮಾಡಿದ್ದಾರೆ? ಏನು ಅವರು ಹೇಳಿಕೆ ಪ್ರಕಾರ 3-4 ಕೋಟಿ ಹೇಳ್ತಾ ಇದ್ರು. ನಾವು ವೆರಿಫೈ ಮಾಡಬೇಕು ಡಾಕ್ಯುಮೆಂಟ್ಸ್. ಧನ್ಯವಾದಗಳು. विनोद कोलकार, KMM मराठी, बेळगाव.